ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಾವು ಥಾಯ್ಲೆಂಡ್ನ ವಾಟ್ ಚಲಾಂಗ್ ಅನ್ನೋ ಒಂದು ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಬಂದು ಪುಕೆಟ್ನ ಚಲಾಂಗ್ ಅನ್ನೋ ಒಂದು ಊರಿನಲ್ಲಿದೆ. ಈ ಚಲಾಂಗ್ನಲ್ಲಿರುವಂಥ ದೇವಸ್ಥಾನ ಅಂತೇಳಿ ಅರ್ಥ, ಟೆಂಪಲ್ ಅಂತೇಳಿ ಅಂತ ಅರ್ಥ. ಅದೇ ವಾಟ್ ಚಲಾಂಗ್. ಥಾಯ್ಲೆಂಡ್ನಲ್ಲಿ ಹೆಚ್ಚು ಕಡಿಮೆ 90% ಜನ ಬಂದು ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹಂಗಂತಂದ್ರೆ 90% ಜನ ಇಲ್ಲಿ ಥಾಯ್ಲೆಂಡ್ನಲ್ಲಿ ಬುದ್ಧಿಸ್ಟ್ಗಳೇ. ಥಾಯ್ಲೆಂಡ್ನಲ್ಲಿ ತುಂಬ ಫೇಮಸ್ ಆದಂಥ ಒಂದು ಟೆಂಪಲ್ಗೆ ಬಂದಿದ್ದೀವಿ, ಅದೇ ವಾಟ್ ಚಲಾಂಗ್. ಇಲ್ಲಿ ಟೆಂಪಲ್ ಒಳಗೆ ಹೋಗೋದಕ್ಕೆ ಸುಮಾರು ರೆಸ್ಟ್ರಿಕ್ಷನ್ಸ್ಗಳಿದೆ. ಏನಪ್ಪ ಅದು ಅಂತಂತಂದರೆ, ನಿಮ್ಮ ಮೊಣಕಾಲು ಕಾಣುವ ಹಾಗೆ ಬಟ್ಟೆ ಹಾಕಬಾರ್ದು, ನಿಮ್ಮ ಹೆಗ್ಲು ಕಾಣೋ ಹಾಗೆ ಕೂಡ ಬಟ್ಟೆ ಹಾಕಬಾರ್ದು. ಒಳಗೆ ಹೋಗ್ತಿದ್ದ ಹಾಗೆ ಸುಮಾರು ಗಂಧದ ಕಡ್ಡಿಗಳನ್ನ ಇಟ್ಟು ಅಲ್ಲಿ ದೊಡ್ಡ ದೊಡ್ಡ ಮಾರ್ಬಲ್ಗಳಲ್ಲಿ ಮಾಡಿದಂಥ ಅಗರಬತ್ತಿ ಸ್ಟ್ಯಾಂಡ್ಸ್ಗಳಿತ್ತು. ಹಾಗೆ ಸುಮಾರು ತಾಯಿ ಲೋಕಲ್ ಜನಗಳು ಕೂಡ ಇಲ್ಲಿ ಪ್ರೇಯರ್ಗೆ ಬಂದಿದ್ರು. ಅದನ್ನ ನಾವು ನೋಡ್ತಾ ಒಳಗೆ ಟೆಂಪಲ್ ಒಳಗೆ ಹೋಗ್ತಾ ಇದ್ದ ಹಾಗೆ ಆ ಜಾಗ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿನ ಆರ್ಕಿಟೆಕ್ಚರ್ಸ್ಗಳನ್ನೆಲ್ಲ ನೋಡ್ತಾ ಇದ್ದ ಹಾಗೆ ನಮಗಂತೂ ತುಂಬಾನೇ ಆನಂದವಾಯಿತು. ಇಲ್ಲಿ ಮೇನ್ ಆಗಿ 3 ಮಾಂಕ್ಸ್ಗಳ ಸ್ಟ್ಯಾಚ್ಯೂ ಇದೆ. ಇಲ್ಲಿ ಬಂದಂತ ಜನಗಳು ಇವರ ಮುಂದೆ ನಿಂತ್ಕೊಂಡು ಪ್ರೇಯರ್ಸ್ ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ. ಹಾಗೆ ಅಲ್ಲಿ ಸುಮಾರು ಕಡ್ಡಿಗಳು ಇರುತ್ತೆ, ರೆಡ್, ಬ್ಲೂ, ಯೆಲ್ಲೋ ಅಂತೇಳಿ ಸುಮಾರು ಕಲರ್ಸ್ಗಳಲ್ಲಿರುತ್ತೆ. ಅದನ್ನ ನೀವು ತಗೊಂಡು ಪ್ರೇಯರ್ ಮಾಡಿ ಅದನ್ನ ಒಂದು ಶೇಕ್ ಮಾಡಬೇಕು. ಆಡಿಸ್ತಾ ಪೂಜೆ ಮಾಡ್ತಾರೆ. ಅಲ್ಲಿಂದ ಒಂದು ಕಡ್ಡಿ ಕೆಳಗೆ ಬಿದ್ದ ತಕ್ಷಣ ಆ ನಂಬರ್ಸ್ ಅಲ್ಲಿ ಏನ್ ಬರುತ್ತೋ ಅದನ್ನ ಅವರು ಅಲ್ಲಿ ಚೆಕ್ ಮಾಡ್ಕೋಬಹುದು, ಏನಿದೆ ಫ್ಯೂಚರ್ ಅಲ್ಲಿ ಅಂತೇಳಿ. ಹೀಗೆ ಸುಮಾರು ದೊಡ್ಡ ದೊಡ್ಡ ಫ್ಲವರ್ ಪಾಟ್ಸ್ ಗಳಿತ್ತು. ಅಲ್ಲಿದ್ದಂತ ಡೋರ್ಸ್ ಗಳಲ್ಲಿ ಸುಮಾರು ಕಾವಿಂಗ್ಸ್ ಗಳು ಮಾಡಿದ್ರು. ಹಾಗೆ ಈ ಕಿಟಕಿ ಬಾಕ್ಲಲ್ಲೂ ಕೂಡ ಗೋಲ್ಡ್ ಪ್ಲೇಟೆಡ್ ಆಗಿ ಕಾವಿಂಗ್ಸ್ ಗಳನ್ನ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಈ ಸ್ಟ್ಯಾಚ್ಯೂಸ್ ಗಳನ್ನು ಕೂಡ ಇವರು ಇಲ್ಲಿನ ಲೋಕಲ್ ಜನಗಳು ಬಂದು ಒಂದು ಗೋಲ್ಡನ್ ಪೇಪರ್ನಲ್ಲಿ ಅವ್ರನ್ನ ಕವರ್ ಮಾಡ್ತಾರೆ. ಏನಕ್ಕಪ್ಪ ಅಂತಂತಂದ್ರೆ, ಅದು ಒಂಥರ ಗೋಲ್ಡ್ ಶೀಟ್ಸ್ ಅವರ ಲಕ್ಗೋಸ್ಕರ, ಅದೃಷ್ಟಕ್ಕೋಸ್ಕರ, ಮತ್ತೆ ಅವರ ಆಸ್ತಿ ಸಂಪಾದನೆಗಳು ಜಾಸ್ತಿ ಆಗ್ಬೇಕು ಅಂತ ಹೇಳಿ, ಹೆಲ್ತ್ಗೋಸ್ಕರ ಕೂಡ, ತಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ಇವ್ರ ಹತ್ರ ಬಂದು ಈ ಶಾಲ್ ಮತ್ತೆ ಈ ಸ್ಟ್ಯಾಚ್ಯೂನ ಸುತ್ತಲೂ ಈ ಗೋಲ್ಡ್ ಸ್ಟಿಕರ್ಸ್ ಗಳನ್ನ ಅವರು ಹಾಕ್ತಾನೆ ಇರ್ತಾರೆ. ಬರೀ ಸ್ಟ್ಯಾಚ್ಯೂಸ್ ಮಾತ್ರ ಹಾಕ್ತಾರೆ ಅಂತಂದ್ರೆ ಅಲ್ಲಿರುವಂತ ಫೋಟೋಸ್ ಗಳಿಗೂ ಹಾಕಿದ್ದಾರೆ. ಹಾಗೆ ಇಲ್ಲಿ ಪೂಜೆಗೆ ಇಲ್ಲಿಗೆ ಅವರು ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಅಂತಂದ್ರೆ ಈ ಸೆಂಟೆಡ್ ಸ್ಟಿಕ್ಸ್, ಈ ಅಗರಬತ್ತಿಗಳು ಜೊತೆಗೆ ಈ ಲೋಟಸ್ ಫ್ಲವರ್ನು ಕೂಡ ಅವರು ಇಲ್ಲಿ ತರ್ತಾರೆ. ಈ ಟೆಂಪಲ್ನ ಸುಮಾರು 1880-90 ಈ ಇಸವಿಗಳಲ್ಲಿ ಈ ಟೆಂಪಲ್ನ ಅವರು ಕಟ್ತಾರೆ. ಈ ಜಾಗದಲ್ಲಿ 2 ಮಾಂಕ್ಸ್ ಇರ್ತಾರೆ. ಒಬ್ಬರ ಹೆಸರು ಲಾಂಗ್ ಪಾ ಚಾಮ್, ಇನ್ನೊಬ್ರು ಲಾಂಗ್ ಪಾ ಚಾಂಗ್. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅನ್ಸುತ್ತೆ. ಈ 2 ಮಾಂಕ್ಸ್ಗಳು ಈ ಚೈನಾದ ರೆಬೆಲ್ ಅನ್ನೋ ಒಂದು ವಾರ್ ನಡೆದಾಗ 1876ರಲ್ಲಿ ಇವರು ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ತಾಯಿ ಸರ್ಕಾರಕ್ಕೆ. ಆ ಟೈಮಲ್ಲಿ ಇಲ್ಲಿ ಆರ್ಮಿನಲ್ಲಿದ್ದವ್ರಿಗೆಲ್ಲ ಹೇಟ್ ಆಗುತ್ತೆ, ಸುಮಾರು ಜನಕ್ಕೆ ಸುಮಾರು ಗಾಯಗಳಾದಾಗ ಈ 2 ಮಾಂಕ್ಗಳು ಕೂಡ ಅವರಿಗೆ ಮೆಡಿಕಲ್ ಹೆಲ್ಪ್ಗಳನ್ನ ಮಾಡ್ತಾರೆ. ಆರೋಗ್ಯಕ್ಕೋಸ್ಕರ ಅವ್ರಿಗೆ ಏನೇನು ಔಷಧಿ ಬೇಕು, ಅವ್ರನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತೇಳಿ ಅವರು ಈ ಜಾಗದಲ್ಲಿ ಇದ್ದು ಅವ್ರನ್ನ ನೋಡ್ಕೋತಾರೆ. ಇದಕ್ಕೋಸ್ಕರ ಆಗ ಇದ್ದಂತ ಸೆಕೆಂಡ್ ರಾಮನ್ ಅನ್ನೋ ರಾಜ ಬಂದು ಅವರ ನೆನಪಿಗೋಸ್ಕರ ಇಲ್ಲಿ ಒಂದು ದೇವಸ್ಥಾನನ ಕಟ್ತಾರೆ. ಥ್ಯಾಂಕ್ಸ್ ಗಿವಿಂಗ್ ತರ ಇಲ್ಲೊಂದು ಬುದ್ಧನ ಟೆಂಪಲ್ ನ ಕಟ್ತಾರೆ, ಅದೇ ವಾಟ್ ಚಲಾಂಗ್. ಈ ಟೆಂಪಲ್ ನ ನಿಜವಾದ ಹೆಸರು ಬಂದು ವಾಟ್ ಚಯತ್ರಾಮನ್ ಅಂತೇಳಿ, ಬಟ್ ಈಗ ಇದು ವಾಟ್ ಚಲಾಂಗ್ ಅಂತಾನೆ ತುಂಬಾ ಫೇಮಸ್ ಆಗಿದೆ. ನಾವು ಯಾವುದೇ ಆನ್ಲೈನ್ ಅಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ಈ ಅವರ ಪ್ರಾಪರ್ ಹೆಸರು ಬರಲ್ಲ, ಈ ವಾಟ್ ಚಲಾಂಗ್ ಅನ್ನೋ ಹೆಸರು ಮಾತ್ರ ಬರುತ್ತೆ. ಇಲ್ಲಿ ಟೋಟಲ್ 3 ಡಿಫ್ರೆಂಟ್ ಆದಂತ ಟೆಂಪಲ್ಸ್ ಗಳಿದೆ. ಅದರಲ್ಲಿ ಒಂದು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಅದನ್ನ ನಾರ್ಮಲ್ ಜನಗಳಿಗೆ ನೋಡೋಕೆ ಅವೈಲೇಬಲ್ ಇಲ್ಲ. ಅದಾದ್ಮೇಲೆ ಈಗ ಹೋದಂತ ಒಂದು ಟೆಂಪಲ್, ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡದಾದಂತ ಒಂದು 60 ಅಡಿ ಇರುವಂತ ಒಂದು ಟೆಂಪಲ್. ಇಲ್ಲಿ ಇನ್ನೊಂದು ತುಂಬಾನೇ ಫೇಮಸ್ ಆದ ವಿಷಯ ಅಂತಂದ್ರೆ, ನೀವೇನೋ ಬಂದು ಬೇಡ್ಕೊಂಡಿರ್ತೀರಾ, ಅಲ್ಲಿ ಗೋಲ್ಡನ್ ಸ್ಟಿಕರ್ಸ್ ನ ಹಾಕಿ ಆ ಮಾಂಕ್ಸ್ ಗಳ ಹತ್ರ ಏನಾದ್ರು ಪ್ರೇಯರ್ ಮಾಡಿರ್ತೀರಾ, ಅದೇನಾದ್ರು ಸಕ್ಸಸ್ ಆದ್ರೆ ಇಲ್ಲಿ ಒಂದು ಪಟಾಕಿ ಹೊಡೆಯೋ ಒಂದು ಸಂಪ್ರದಾಯ ಇದೆ. ಹೊರಗಡೆ ಬಂದು ಅವ್ರ ಹತ್ರ ದುಡ್ಡು ಕೊಟ್ಟು ಅಲ್ಲಿ ನೀವು ಪಟಾಕಿ ಹೊಡಿಬಹುದು. ಇಲ್ಲಿ ಆಚೆ ಟೆಂಪಲ್ ಹೊರಗಡೆ ಒಂದು 2 ಆನೆಗಳು ಕೂಡ ಇದೆ. ಈ ಆನೆಗಳ ಸ್ಟ್ಯಾಚ್ಯೂ ಬಂದು ಒಂದು ನಿಜವಾದ ಆನೆನ ಒಂದು ನೆನಪಿಗೋಸ್ಕರ ಈ ಆನೆಗಳ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ಈ ಆನೆಗಳು ಬುದ್ಧ ಇದ್ದ ಥಾಯ್ಲೆಂಡ್ ಅಲ್ಲಿ ಇದ್ದಾಗ ಈ ಆನೆಗಳು ಕೂಡ ಅವರ ಜೊತೆ ಇದ್ದ ಒಂದು ನೆನಪಿಗೋಸ್ಕರ ಇಲ್ಲಿ ಅವುಗಳ ಸ್ಟ್ಯಾಚ್ಯೂಗಳು ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದಾದ್ಮೇಲೆ ಇನ್ನೂ ಸುಮಾರು ಇಲ್ಲಿ 2 ಇಂಪಾರ್ಟೆಂಟ್ ಆದಂತ ಟೆಂಪಲ್ಸ್ ಗಳಿದೆ. ಇದನ್ನ
ಎರಡನೇ ಭಾಗದಲ್ಲಿ ತಿಳಿಸ್ತೀನಿ. ಅದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಕಾಯ್ತಾರೆ. ನಾನು ಹಿಂಗೆ ಹೋಗಿ ಹಂಗೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಬಾಯ್.